ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಶೋಫಾಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮೊದಲೆಲ್ಲ ನಾವು ಸಿನಿಮಾದಲ್ಲಿ ನೋಡ್ತಿದ್ವಿ, ದೊಡ್ಡ ದೊಡ್ಡ ಸ್ಕ್ರೀನ್ ಮೇಲೆ ಕೇವಲ ಬೆರಳಿನಿಂದನೇ ಅದನ್ನ ಆಪರೇಟ್ ಮಾಡ್ತಿದ್ರು. ಆದ್ರೆ ನಾವು ಅನ್ಕೊಂಡು ಇರ್ಲಿಲ್ಲ ನಾವು ಈಗ ಅದೇ ರೀತಿ ನಾವು ಕೂಡ ಅದನ್ನ ಬಳಸ್ತೀವಿ ಅಂತ. ಯಾಕೆಂದ್ರೆ ನಾವ್ ಅನ್ಕೋತಿದ್ವಿ ಸಿನಿಮಾದಲ್ಲಿ ಮಾಡೋದೆಲ್ಲ ಬರೀ ಗ್ರಾಫಿಕ್ಸ್ ಅಂತ. ಅದು ನಿಜ ಕೂಡ. ಆಗ ಗ್ರಾಫಿಕ್ಸ್ ಉಪಯೋಗಿಸ್ಕೊಂಡು ಅದನ್ನೆಲ್ಲ ಮಾಡ್ತಿದ್ರು. ಆದ್ರೆ ಈಗ ನಾವು ನಮ್ಮ ನಿಜ ಜೀವನದಲ್ಲೂ ಉಪಯೋಗಿಸ್ತಾ ಇದೀವಿ. ಅದು ಕೇವಲ ನಮ್ಮ ಅಂಗೈಯಷ್ಟಿರೋ ಮೊಬೈಲ್ ಡಿವೈಸಸ್ ನಲ್ಲಿ. ಬರೀ ಮೊಬೈಲ್ ಅಷ್ಟೇ ಇಲ್ಲ, ಈಗಂತೂ ಎಲ್ಲೇ ಹೋಗ್ಲಿ ಪ್ರತಿಯೊಂದು ಕಡೆ ಟಚ್ ಸ್ಕ್ರೀನ್ ಇದ್ದೇ ಇರುತ್ತೆ. ಇಷ್ಟೊಂದು ಕಡೆ ನಾವೆಲ್ಲ ಅದನ್ನ ಯೂಸ್ ಮಾಡ್ತಿದ್ರು. ನೀವ್ ಯಾವತ್ತಾರು ಯೋಚನೆ ಮಾಡಿದೀರಾ ಅದು ಹೇಗ್ ವರ್ಕ್ ಮಾಡುತ್ತೆ, ಅದ್ರ ಹಿಂದಿನ ಟೆಕ್ನಾಲಜಿ ಏನು ಅಂತ? ಅದನ್ನ ಯೂಸ್ ಮಾಡ್ತಾ ಇದೀವಿ ಅಂದ್ಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ತಿದ್ರೆ ಹೇಗೆ? ಬನ್ನಿ ಸ್ನೇಹಿತರೆ, ಇವತ್ತು ನಾವು ನಮ್ಮ ಸುತ್ತಮುತ್ತ ಇರೋ ಈ ಟಚ್ ಸ್ಕ್ರೀನ್ ಸಿಸ್ಟಮ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಖಂಡಿತ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನೊಂದು ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ, ನಾನು ನಿಮ್ಗೆ ಪ್ರತಿದಿನ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ಗಳಾಗಿರ್ಬೋದು, ಪ್ರಾಡಕ್ಟ್ ಅನ್ಬಾಕ್ಸಿಂಗ್, ರಿವ್ಯೂಸ್, ಹಾಗೆ ಇನ್ನು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ ಮುಂದೆ ತರೋಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಗಂಟೆನ ಕೂಡ ಒತ್ತಿ. ಅದರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರು ಮೊದಲು ನಿಮ್ಗೆ ಗೊತ್ತಾಗುತ್ತೆ. ಇನ್ನು ತಡ ಮಾಡೋದು ಬೇಡ. ನಾನ್ ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋ 5. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ನಾವೆಲ್ಲ ಇತ್ತೀಚೆಗಷ್ಟೇ ಟಚ್ ಸ್ಕ್ರೀನ್ ಯೂಸ್ ಮಾಡ್ತಿರೋದು ಅಲ್ವಾ? ಆದ್ರೆ ಒಂದು ಶಾಕಿಂಗ್ ಅಂದ್ರೆ 1965ರಲ್ಲೇ ಟಚ್ ಸ್ಕ್ರೀನ್ ಕಂಡುಹಿಡಿದಿದ್ರು. ಸೈಂಟಿಸ್ಟ್ ಎ ಜಾನ್ಸನ್ ಮೊದಲನೇ ಟಚ್ ಸ್ಕ್ರೀನ್ ಫೀಚರ್ ಕಂಡುಹಿಡಿದಿದ್ದು. ಸೊ ನಂತರ ಇದೇ ಐಡಿಯಾ ಬಳಸ್ಕೊಂಡು ಬ್ರಿಟಿಷ್ ಏರ್ ಟ್ರಾಫಿಕ್ ಕಂಟ್ರೋಲ್ಸ್ ನವರು 1990s ಅಲ್ಲಿ ಇದನ್ನ ಯೂಸ್ ಮಾಡ್ತಿದ್ರು. ಬಟ್ ಆದ್ರೂ ಫಸ್ಟ್ ಪರ್ಸನ್ ಅಂತ ನೋಡೋದಾದ್ರೆ ಎ ಜಾನ್ಸನ್ಗೆ ಕ್ರೆಡಿಟ್ ಕೊಡ್ಬೇಕಾಗತ್ತೆ. ಆದ್ರೂ ಅದು ಆ ಸಮಯಕ್ಕೆ ಅಷ್ಟು ಪಾಪ್ಯುಲಾರಿಟಿ ಹೊಂದಲಿಲ್ಲ. ಆಮೇಲೆ 1970ರಲ್ಲಿ ಮತ್ತೊಂದು ಇನೋವೇಷನ್ ನಡೀತು. ಆಗ ಬೈ ಆಕ್ಸಿಡೆಂಟ್ ಆಗಿ ಈ ಟಚ್ ಸ್ಕ್ರೀನ್ ಟೆಕ್ನಾಲಜಿ ಹೊರಬಂತು. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ, US ನಲ್ಲಿ ಒಂದು ರಿಸರ್ಚ್ ಟೀಮ್ ಯಾವ್ದೋ ರಿಸರ್ಚ್ ಮಾಡ್ಬೇಕಾದ್ರೆ ಆ ಸಮಯಕ್ಕೆ ಪವರ್ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರ ರಿಸರ್ಚ್ ಪೇಪರ್ ನಲ್ಲಿ ವರ್ಕ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆಗ ಅವರು ಒಂದು ಎಲೆಕ್ಟ್ರಿಸಿಟಿ ಕಂಡಕ್ಟಿವಿಟಿ ಪೇಪರ್ ನಿಂದ ರಿಸರ್ಚ್ ಮಾಡೋಕೆ ಶುರು ಮಾಡಿದ್ರು. ಆಗ ಅವರು ಒಂದು ಫಸ್ಟ್ ಟಚ್ ಸ್ಕ್ರೀನ್ ಕಂಪ್ಯೂಟರ್ ಕ್ರಿಯೇಟ್ ಮಾಡಿದ್ದು. ಸೊ ಹೀಗೆ ಟೆಕ್ನಾಲಜಿ ಬೆಳೀತಾ ಬೆಳೀತಾ 1980s ನಲ್ಲಿ ಮಲ್ಟಿ ಟಚ್ ಡಿಸ್ಪ್ಲೇ ಕೂಡ ಇನ್ವೆಂಟ್ ಮಾಡಿದ್ರು. ಇನ್ನು ಅದನ್ನ ಮೊಬೈಲ್ ಗಳಲ್ಲಿ ಅಳವಡಿಸಿದ್ದು 1990s ನಲ್ಲಿ. ಸೊ ಅದು ಕೂಡ ಬರ್ತಾ ಬರ್ತಾ ಅದರ ಇಂಪ್ರೂವ್ಮೆಂಟ್ ಹೆಚ್ಚಾಗ್ತಾ ಹೋಯ್ತು. ಸ್ನೇಹಿತರೆ, ನಿಮ್ಗೆ ನೆನಪಿರ್ಬೋದು, ಒಂದು 10 ವರ್ಷ ಹಿಂದೆ ಬರ್ತಿದ್ದ ಮೊಬೈಲ್ ಫೋನ್ ಗಳಲ್ಲಿ ನಮ್ಮ ಬೆರಳಿನಿಂದಲ್ಲ, ಉಗುರಿನಿಂದ ಜೋರಾಗಿ ಪ್ರೆಸ್ ಮಾಡ್ಬೇಕಾಗಿರ್ತಿತ್ತು. ಆದ್ರೆ ಈಗ ಸುಮ್ನೆ ಬೈ ಮಿಸ್ ಆಗಿ ಟಚ್ ಮಾಡಿದ್ರು ಯಾರಿಗೋ ಕಾಲ್ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಅವರು ವಾಪಸ್ ಮಾಡಿ ಕೇಳ್ಬೇಕು ಯಾಕೋ ಕಾಲ್ ಮಾಡಿದ್ದೆ ಅಂತ. ಅಲ್ಲಿವರೆಗೂ ನಮ್ಗೆ ಗೊತ್ತೇ ಆಗೋದಿಲ್ಲ. ಅದು ಬಿಡಿ, ಈಗ ಈ ಟಚ್ ಸ್ಕ್ರೀನ್ ಎಲ್ಲಿಂದ ಹೇಗೆ ಬಂತು, ಅದೇ ಈ ವಿಡಿಯೋ ಮುಖ್ಯ ಉದ್ದೇಶ. ಈ ಟಚ್ ಸ್ಕ್ರೀನ್ ಹೇಗೆ ಕೆಲಸ ಮಾಡುತ್ತೆ, ಇದರ ಹಿಂದಿನ ಟೆಕ್ನಾಲಜಿ ಏನು, ಅದ್ರ ಬಗ್ಗೆ ನೋಡೋಣ. ಸ್ವಲ್ಪ ಹಳೆ ಫ್ಲಾಶ್ ಬ್ಯಾಕ್ ಹೋಗಿ ನಿಮ್ ಸಮಯನ ಸ್ವಲ್ಪ ಜಾಸ್ತಿ ತಗೊಂಡ್ಬಿಟ್ಟೆ, ಕ್ಷಮಿಸಿ. ಆದ್ರೆ ಅದರ ಹಿಸ್ಟ್ರಿ ಕೂಡ ಗೊತ್ತಿದ್ರೆ ಒಳ್ಳೇದು ಅಂತ ಹೇಳ್ದೆ ಅಷ್ಟೇ. ಇನ್ನು ಈ ಟೆಕ್ನಾಲಜಿ ಬಗ್ಗೆ ನೋಡೋದಾದ್ರೆ, ಇದು ಒಂದೇ ಟೆಕ್ನಾಲಜಿಯಿಂದ ವರ್ಕ್ ಮಾಡಲ್ಲ, ಒಂದೊಂದು ರೀತಿ ಕೆಲಸ ಮಾಡುತ್ತೆ. ಅದನ್ನ ವಿತ್ ಎಕ್ಸಾಂಪಲ್ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ, ಆಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಟಚ್ ಸ್ಕ್ರೀನ್ ನಲ್ಲಿ ಮೊದಲನೇದಾಗಿ ಬಂದಿದ್ದು ರೆಸಿಸ್ಟಿವ್ ಟಚ್ ಸ್ಕ್ರೀನ್. ಸೊ ಇದು ಸಿಂಗಲ್ ಟಚ್ ಸ್ಕ್ರೀನ್. ಸೊ ಒಂದು ಸಮಯಕ್ಕೆ ಒಂದೇ ಸಲ ಟಚ್ ಮಾಡಬಹುದು. ಈ ರೆಸಿಸ್ಟಿವ್ ಟಚ್ ಸ್ಕ್ರೀನ್ ಬಂದು ತುಂಬಾ ಸಿಂಪಲ್. ಹಾಗಾಗಿ ನಾವ್ ಇದನ್ನ ತುಂಬಾ ಕಡೆ ನೋಡ್ತೀವಿ. ATM ಗಳಲ್ಲಿ ಅಥವಾ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಬಿಲ್ ಪೇ ಮಾಡುವಾಗ ನಮ್ಗೆ ರೇಟಿಂಗ್ ಕೊಡಿ ಅಂತ ಹೇಳಿದಾಗ ನಮ್ಗೆ ಇಷ್ಟ ಇಲ್ಲದೆ ಇದ್ರು ಸ್ಮೈಲಿ ಸಿಂಬಲ್ ನ ಕ್ಲಿಕ್ ಮಾಡ್ತೀವಲ್ಲ, ಅದ್ರಲ್ಲೆಲ್ಲ ಇದೇ ಟೆಕ್ನಾಲಜಿ ಇರೋದು. ಇನ್ನು ಇದರ ಟೆಕ್ನಾಲಜಿ ನೋಡೋದಾದ್ರೆ ನೀವು ಗಮನಿಸಿರ್ಬೋದು, ನಾನು ಆಗ್ಲೇ ಹೇಳ್ದಾಗೆ ಇದು ಫಿಂಗರ್ ನಿಂದ ಟಚ್ ಮಾಡೋದಲ್ಲ, ನಮ್ಮ ಉಗುರಿನಿಂದ ಟಚ್ ಮಾಡಬೇಕು. ಉಗುರಷ್ಟೇ ಅಲ್ಲ, ಯಾವುದೇ ವಸ್ತುವಿಂದ ಕೂಡ ಟಚ್ ಮಾಡಬಹುದು. ಆದ್ರೆ ಇದರಲ್ಲಿ ಸ್ವಲ್ಪ ಪ್ರೆಷರ್ ಕೊಡಬೇಕು. ಸೊ ಇದರಲ್ಲಿ ಒಂದು ರೆಸಿಸ್ಟೆನ್ಸ್ ಸ್ಕ್ರೀನ್ ಇರುತ್ತೆ, ಹಾಗೆ ಒಂದು ಕಂಡಕ್ಟಿವ್ ಸ್ಕ್ರೀನ್ ಇರುತ್ತೆ. ಸೊ ಅದ್ರ ಮಧ್ಯ ಒಂದು ಎಲೆಕ್ಟ್ರಿಕಲ್ ಕರೆಂಟ್ ಪಾಸ್ ಆಗ್ತಿರುತ್ತೆ. ಸೊ ನಾವು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಎಲೆಕ್ಟ್ರಿಕ್ ಕರೆಂಟ್ ಗೆ ಟಚ್ ಆಗಿ ಅದು ತನ್ನ ಪ್ರೊಸೆಸರ್ ಗೆ ಇನ್ಫಾರ್ಮೇಶನ್ ಕೊಡುತ್ತೆ, ನಾವು ಯಾವ ಪ್ಲೇಸ್ ನಲ್ಲಿ ಟಚ್ ಮಾಡ್ತಿದೀವಿ, ಅದರಿಂದ ಏನ್ ಆಕ್ಷನ್ ಮಾಡಬೇಕು ಅಂತ. ಸೊ ಅದಕ್ಕೆ ತಕ್ಕಂಗೆ ಅದು ರಿಯಾಕ್ಟ್ ಮಾಡುತ್ತೆ. ಸೊ ಇನ್ನು ಇದು ತುಂಬಾ ಸಿಂಪಲ್, ಹಾಗಾಗಿ ಇದರ ಬೆಲೆ ಕೂಡ ಕಡಿಮೆ, ಹಾಗೆ ತುಂಬಾ ದಿನ ಬಾಳ್ಕೆ ಕೂಡ ಬರುತ್ತೆ. ಆದ್ರೆ ಇದರ ಡ್ರಾಬ್ಯಾಕ್ ಏನಪ್ಪಾ ಅಂದ್ರೆ, ತುಂಬಾ ಬಿಸಿಲಿರೋ ಜಾಗದಲ್ಲಿ ಇದರ ಬ್ರೈಟ್ನೆಸ್ ಅಷ್ಟು ಜಾಸ್ತಿ ಇರೋದಿಲ್ಲ. ಸೊ ನೀವು ಗಮನಿಸಿರ್ಬೋದು, ATM ನಲ್ಲಿ ತುಂಬಾ ಬಿಸಿಲಿದ್ರೆ ಅಥವಾ ತುಂಬಾ ಲೈಟಿಂಗ್ ಇದ್ರೆ ಆ ಸ್ಕ್ರೀನ್ ನಲ್ಲಿ ಬರ್ದಿರೋ ಅಕ್ಷರಗಳೇ ಕಾಣೋದಿಲ್ಲ. ಆಗ ನಾವು ನಮ್ಮ ಕೈ ಅಡ್ಡ ಇಟ್ಕೊಂಡು ಹೀಗ್ ನೋಡಿ ಎಂಟರ್ ಮಾಡ್ತೀವಿ. ಹಾಗೆ ಇದರಲ್ಲಿ ಝೂಮ್ ಇನ್ ಝೂಮ್ ಔಟ್ ಕೂಡ ಮಾಡೋದಿಕ್ಕಾಗೋಲ್ಲ, ಯಾಕೆಂದ್ರೆ ಇದು ಕೇವಲ ಒನ್ ಟಚ್ ಮಾತ್ರ ಮಾಡಬಹುದು. ಇನ್ನು ಇದಾದ್ಮೇಲೆ ಬಂದಿದ್ದು ಕೆಪಾಸಿಟಿವ್ ಟಚ್ ಸ್ಕ್ರೀನ್. ಇದರಲ್ಲಿ ನೀವು ತುಂಬಾ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಸ್ಕಿನ್ ಸ್ಕ್ರೀನ್ ಗೆ ಟಚ್ ಆದ್ರೆ ಸಾಕು. ನಮ್ಮ ಸ್ಕಿನ್ ಅಲ್ಲೂ ಪಾಸಿಟಿವ್ ನೆಗೆಟಿವ್ ಅಟಮ್ಸ್ ಇದೆ, ಗೊತ್ತಲ್ಲ? ಸೊ ಈ ಕೆಪಾಸಿಟಿವ್ ಸ್ಕ್ರೀನ್ ಬಂದು ಕಾಪರ್ ಮತ್ತು ಟಿನ್ ಆಕ್ಸೈಡ್ ನಿಂದ ಮಾಡಿರುವಂತದ್ದು. ಸೊ ಇವೆರಡರಿಂದ ಎಲೆಕ್ಟ್ರಿಕ್ ಚಾರ್ಜ್ ಇದ್ದು ಒಂದು ತೆಳುವಾದ ವೈರ್ ನಲ್ಲಿ
ಪಾಸ್ ಆಗುತ್ತೆ. ಅದು ನಮ್ಮ ಕೂದಲಷ್ಟು ಸಣ್ಣ ವಸ್ತು. ಹಾಗಾಗಿ ನಮ್ಮ ಬೆರಳು ಟಚ್ ಆದ ತಕ್ಷಣ ಅದರಲ್ಲಿರೋ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಿ ಪ್ರೊಸೆಸರ್ಗೆ ಕಮೆಂಟ್ ಕೊಡುತ್ತೆ. ಯಾವ ಕೆಲಸ ಮಾಡಬೇಕು, ಅಥವಾ ನಿಮಗೆ ಕಾಲ್ ಬಂದಾಗ ರೈಟ್ ಸೈಡ್ ಸ್ವೈಪ್ ಮಾಡಿದ್ರೆ ಕಾಲ್ ಪಿಕ್ ಮಾಡಬೇಕು, ಲೆಫ್ಟ್ ಸೈಡ್ ಸ್ವೈಪ್ ಮಾಡಿದ್ರೆ ಕಾಲ್ ರಿಜೆಕ್ಟ್ ಮಾಡಬೇಕು ಅಂತ ಅದಕ್ಕೆ ತಿಳಿಸುತ್ತೆ. ಆದ್ರೆ ನೀವು ನೋಟಿಸ್ ಮಾಡಿದಿರಲ್ಲ, ನಿಮ್ಮ ಬೆರಳು ಬಿಟ್ರೆ ಬೇರೆ ಯಾವ ವಸ್ತುನಿಂದನೂ ಅದನ್ನ ಟಚ್ ಮಾಡೋಕ್ಕಾಗೋದಿಲ್ಲ ಅಂತ. ಮಾಡಿದ್ರು ಅದು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಇನ್ನು ನೀವು ಗ್ಲೌಸ್ ಹಾಕೊಂಡು ಇದನ್ನ ಯೂಸ್ ಮಾಡಿದ್ರು ಕೂಡ ಇದು ಕೆಲಸ ಮಾಡೋದಿಲ್ಲ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಬಾಡಿನಲ್ಲಿ ಕಂಡಕ್ಟಿವ್ ಎಲೆಕ್ಟ್ರಿಸಿಟಿ ಇರುತ್ತೆ. ಇದರಿಂದ ಪಾಸಿಟಿವ್ ಹಾಗೂ ನೆಗೆಟಿವ್ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಹಾಗೆ ಅದ್ರ ಮೇಲೆ ನೀರ್ ಬಿದ್ರೂ ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಯಾಕೆಂದ್ರೆ ನೀರಿನಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಇದರಿಂದ ಸೆನ್ಸರ್ ಕನ್ಫ್ಯೂಸ್ ಆಗಿ ಅದು ಕೆಲಸ ಮಾಡೋದ್ರಲ್ಲಿ ವ್ಯತ್ಯಯ ಕಾಣುತ್ತೆ. ಸೊ ಇವು ಕಾಮನ್ ಟಚ್ ಸ್ಕ್ರೀನ್ಸ್. ಆದ್ರೆ ಇಷ್ಟೇ ಇಲ್ಲ, ಟೆಕ್ನಾಲಜಿ ಬೆಳೀತಾ ಇದ್ದಾಗೆ ಇನ್ನು ಹಲವಾರು ರೀತಿಯ ಟಚ್ ಸೆನ್ಸರ್ಸ್ ಗಳು ಬಂದಿದಾವೆ. ಇನ್ಫ್ರಾರೆಡ್ ಟಚ್ ಸ್ಕ್ರೀನ್ಸ್ ಕೂಡ ಇದೆ. ಇದನ್ನು ಹೈ ಸೆಕ್ಯೂರಿಟಿ ಬ್ಯಾಂಕ್ ಲಾಕರ್ ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಮ್ಯೂಸಿಯಂ ಗಳಲ್ಲಿ ನೋಡಿರ್ಬೋದು, ಅಥವಾ ಸಿನಿಮಾಗಳಲ್ಲೂ ನಾವು ನೋಡಿದೀವಿ. ಕೆಲವೊಂದು ರೆಡ್ ಲೇಸರ್ ಲೈಟ್ ಗಳು ಮೂವ್ ಆಗ್ತಿರುತ್ತೆ, ಅದನ್ನು ಕೂಡ ಟಚ್ ಮಾಡಿದ್ರೆ ಸಾಕು ಅಲಾರಾಮ್ ಆನ್ ಆಗುತ್ತೆ. ಅದೇ ರೀತಿ ಅದನ್ನು ನಮ್ಮ ಸ್ಕ್ರೀನ್ ಗಳಲ್ಲೂ ಅಳವಡಿಸಿರ್ತಾರೆ. ಅದು ತುಂಬಾ ಸಣ್ಣಗಿರೋದ್ರಿಂದ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ಇದು ಇನ್ನು ಫಾಸ್ಟ್ ರೆಸ್ಪಾನ್ಸಿವ್ ಇರುತ್ತೆ. ನಾವು ಯಾವ ರೇಸ್ ಮುಟ್ತೀವೋ ಅದು ಇಮಿಡಿಯೇಟ್ ಆಗಿ ಪ್ರೊಸೆಸರ್ ಕಮೆಂಟ್ ಕಳಿಸಿ ಅದು ಆಕ್ಷನ್ ಮಾಡುತ್ತೆ. ಇನ್ನು ಇದನ್ನು ಸಾಮಾನ್ಯವಾಗಿ ಇ ರೀಡರ್ ಅಥವಾ ಅಮೆಜಾನ್ ಕಿಂಡಲ್ ಅಂತ ಏನಂತೀವೋ ಅದರಲ್ಲಿ ಈ ಟೆಕ್ನಾಲಜಿ ಕಾಣಬಹುದು. ಇನ್ನೊಂದನ್ನು ನೋಡೋದಾದ್ರೆ ಅಕೋಸ್ಟಿವ್ ವೇವ್ ಟಚ್ ಸ್ಕ್ರೀನ್ ಅಂತ. ಇನ್ನು ಇದರಲ್ಲಿ ಲೈಟ್ ಅಲ್ಲ, ಬದಲಾಗಿ ಸೌಂಡ್ ವೇವ್ಸ್ ಇರುತ್ತೆ. ಹೌದು, ಆದ್ರೆ ಅದು ನಮಗೆ ಕೇಳಿಸೋದಿಲ್ಲ. ನಮ್ಮ ಸ್ಕ್ರೀನ್ ನಲ್ಲಿ ಅಲ್ಟ್ರಾಸೋನಿಕ್ ಸೌಂಡ್ ವೇವ್ಸ್ ಪಾಸ್ ಆಗ್ತಾ ಇರುತ್ತೆ. ಇದು ತುಂಬಾ ಸೆನ್ಸಿಟಿವ್ ಇರುತ್ತೆ. ನೀವು ಟಚ್ ಮಾಡೋದ್ ಬೇಡ, ಸುಮ್ನೆ ನಿಮ್ ಬೆರಳನ್ನ ಅದ್ರ ಹತ್ರ ತಗೊಂಡೋದ್ರು ಸಾಕು, ಅದು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡುತ್ತೆ. ಇನ್ನು ಅದನ್ನು ಬಿಟ್ರೆ ನಿಯರ್ ಇಮೇಜ್ ಫೀಲ್ಡ್ ಸೆನ್ಸರ್ ಅಂತ ಕೂಡ ಇದೆ. ಇನ್ನು ಇದನ್ನ ಸಾಮಾನ್ಯವಾಗಿ ಮಿಲಿಟರಿನಲ್ಲಿ ಸುತ್ತಮುತ್ತ ಯಾರ್ಯಾರು ಬರ್ತಾರೆ, ಬೇರೆ ಯಾವ ಪ್ಲೇನ್ ಬಂತು, ಬೇರೆ ಯಾವ ಹೆಲಿಕಾಪ್ಟರ್ ಬಂತು, ಇದನ್ನೆಲ್ಲ ನೋಡ್ಬೋದು. ಆ ಸರೌಂಡ್ ಸುತ್ತ ಇರೋ ಸೆನ್ಸರ್ಗೆ ಬೇರೆ ಯಾವುದೇ ಒಂದು ವೆಹಿಕಲ್ ಆಗಿರ್ಲಿ ಅಥವಾ ಬೇರೆ ಯಾವ್ದಾದ್ರು ಡಿವೈಸ್ ಬಂದ್ರೆ ಅದು ಇಮಿಡಿಯೇಟ್ ಆಗಿ ನಮ್ಮ ಸ್ಕ್ರೀನ್ ನಲ್ಲಿ ಗೊತ್ತಾಗುತ್ತೆ. ಸೊ ಅದೇ ಟೆಕ್ನಾಲಜಿನ ಸ್ಕ್ರೀನ್ ನಲ್ಲೂ ಬಳಸಬಹುದು. ಸೊ ಇದರಲ್ಲಿ ಯಾವುದೇ ವಸ್ತು ಬಂದ್ರೂ ಕೂಡ ಗೊತ್ತಾಗೋದ್ರಿಂದ ನೀವು ಇದನ್ನ ಗ್ಲೌಸ್ ಹಾಕೊಂಡು ಕೂಡ ಯೂಸ್ ಮಾಡಬಹುದು. ಬೇರೆ ಯಾವುದೇ ವಸ್ತುವಿನಿಂದ ಕೂಡ ಇದನ್ನ ಯೂಸ್ ಮಾಡಬಹುದು. ಸ್ನೇಹಿತರೆ ನೋಡಿ, ಇಷ್ಟು ರೀತಿಯ ಟಚ್ ಸ್ಕ್ರೀನ್ಸ್ ಇದಾವೆ. ಈಗ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋದಾದ್ರೆ ಹಾಗ್ಬೇಡ, ಎಲ್ಲಿ ಮಾಡಲ್ಲ ಅಂತ ಹೇಳಿ ಎಲ್ಲಾ ಕಡೆ, ಏರ್ಪೋರ್ಟ್ ಆಗಿರ್ಬೋದು, ಬ್ಯಾಂಕ್ಗಳು, ಸ್ಕೂಲ್, ಕಾಲೇಜ್, ಎಲ್ಲಾ ಶಾಪಿಂಗ್ ಕಾಂಪ್ಲೆಕ್ಸ್ ಗಳು, ಹೀಗೆ ಎಲ್ಲಾ ಕಡೆ ಯೂಸ್ ಮಾಡ್ತೀವಿ. ನೋಡೋಣ ಮುಂದೆ ಇನ್ನು ಯಾವೆಲ್ಲ ಟೆಕ್ನಾಲಜಿ ಬರುತ್ತೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಇಂಟ್ರೆಸ್ಟಿಂಗ್ ವಿಷಯನ ಇವತ್ತು ತಿಳ್ಕೊಂಡ್ವಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡುವ ಮೂಲಕ ಬೇರೆಯವ್ರಿಗೂ ಕೂಡ ತಿಳಿಸಿ. ಸೊ ಇನ್ನು ಇದೇ ರೀತಿಯ ವಿಷಯಗಳನ್ನು ಮುಂದೆನೂ ಕೂಡ ತಿಳ್ಕೊಬೇಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.